ಬೆಂಗಳೂರಿನಿಂದ 30 ಕಿಲೋಮೀಟರ್ ದೂರ ಹೋದ್ರೆ ಸಿಗೋದು ಹೊಸಕೋಟೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿ ಸಿಗೋ ಬಿರಿಯಾನಿ ತಿನ್ನೋಕಂತಾನೆ ಬೆಳಗಿನ ಜಾವ 3-4 ಗಂಟೆಗೆಲ್ಲ ಎದ್ದು ಹೋಗ್ತಾರೆ. ಆದ್ರೆ ಈ ಹೊಸಕೋಟೆಯ ಕೆಲವೊಂದು ರೋಡ್ಗಳಲ್ಲಿ ಆಗಿರುವ ಇನ್ಸಿಡೆಂಟ್ಗಳ ಬಗ್ಗೆ ಕೇಳಿದ್ರೆ ನೀವಂತೂ ಬೆಚ್ಚಿ ಬೀಳೋದು ಸತ್ಯ. ಕೆಲವರು ಇದನ್ನ ಮೋಸ್ಟ್ ಹಾಂಟೆಡ್ ರೋಡ್ ಅಂತ ಕರೀತಾರೆ, ಆದ್ರೆ ಅಲ್ಲಿಯ ಜನರು ಮಾತ್ರ ಇದನ್ನ ಒಪ್ಪೋದಿಲ್ಲ. ನಮ್ಗ್ಯಾರಿಗೂ ಈ ರೋಡಲ್ಲಿ ಆ ರೀತಿಯ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ತಿರುಗಾಡೋ ಕೆಲವು ಜನರು ಅವರ ಎಕ್ಸ್ಪೀರಿಯನ್ಸ್ಗಳನ್ನ ಹೇಳಿದಾಗ ಅದು ಸುಳ್ಳಂತ ಯಾವುದೇ ಕಾರಣಕ್ಕೂ ಕೂಡ ಅನ್ನಿಸಲ್ಲ. ಹಾಗೆ ನೀವು ಗೂಗಲಲ್ಲಿ ಕರ್ನಾಟಕದ ಮೋಸ್ಟ್ ಹಾಂಟೆಡ್ ಜಾಗ ಅಂತ ಹಾಕಿದ್ರೆ ಮೊದಲಿಗೆ ಬರೋದೇ ಈ ಹೊಸಕೋಟೆಯ ರೋಡ್ಗಳು. ಹಾಗಾದ್ರೆ ಈ ರೋಡಲ್ಲಿ ಅಂತಹದ್ದೇನಾಗಿದೆ? ಜನರು ಹೇಳೋ ಪ್ರಕಾರ ಅಲ್ಲಿ ನಿಜವಾಗ್ಲೂ ನೆಗೆಟಿವ್ ಎನರ್ಜಿ ಇದೆಯಾ? ಇದರ ಬಗ್ಗೆ ಒಂದಷ್ಟು ಜನರು ಅವರ ಎಕ್ಸ್ಪೀರಿಯನ್ಸ್ಗಳನ್ನ ಹೇಳಿದ್ದಾರೆ. ಕಂಪ್ಲೀಟ್ ವಿಡಿಯೋನ ನೋಡಿ ನಿಮ್ಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಮೊದಲನೇ ಘಟನೆ ನಡೆದಿದ್ದು, ಅಶೋಕ್ ಎನ್ನುವ ಒಬ್ಬ ವ್ಯಕ್ತಿ ತನ್ನ ಆಟೋ ಬಾಡಿಗೆಯನ್ನ ಮುಗಿಸಿಕೊಂಡು ರಾತ್ರಿ ಒಂದು 11 ಗಂಟೆ ಆಗಿರ್ಬೋದು ಮನೆಗೆ ವಾಪಸ್ ಹೋಗ್ತಾ ಇರ್ತಾರೆ. ಅವರ ಎಲ್ಲ ಬಾಡಿಗೆ ಕೂಡ ಆ ಟೈಮಲ್ಲಿ ಮುಗ್ದು ಹೋಗಿರುತ್ತೆ. ಇನ್ನೇನ್ ಬಾಡಿಗೆ ಮಾಡೋದು, ಟೈಮ್ ಆಯ್ತಲ್ಲ ಅಂತ ಮನೆಗೆ ಹೋಗ್ತಿರ್ಬೇಕಾದ್ರೆ ದೂರದಲ್ಲಿ ಯಾವುದೋ ಹೆಂಗಸು ಇವರಿಗೆ ನಿಂತಿರೋ ಹಾಗೆ ಕಾಣಿಸುತ್ತೆ. ಆದ್ರೆ ಇವರಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇರಲ್ಲ, ಯಾಕೆಂದ್ರೆ ಆ ರೋಡಲ್ಲಿ ಯಾವುದೇ ಬೀದಿ ದೀಪ ಇಲ್ವಂತೆ. ಆಟೋದ ಹೆಡ್ಲೈಟ್ ಇದ್ದಿದ್ರಿಂದ ಇವರಿಗೆ ಸ್ವಲ್ಪವಾಗಿ ಕಾಣಿಸ್ತಾ ಇರುತ್ತೆ. ಇಲ್ಲಿ ಈ ರೋಡಲ್ಲಿ ಯಾರಪ್ಪ ನಿಂತಿರ್ತಾರೆ, ಸರಿ ಮುಂದೆ ಹೋಗಿ ನೋಡೋಣ ಅಂತ ಹಾಗೆ ಆಟೋನ ಮುಂದೆ ತಗೊಂಡು ಹೋಗ್ತಾರೆ. ಹತ್ರ ಹೋಗ್ತಿದ್ದಂತೆ ಅದು ಯಾವುದೋ ಒಂದು ಹೆಂಗಸು ಅಂತ ಗೊತ್ತಾಗುತ್ತೆ. ಆ ಹೆಂಗಸು ಎರಡೂ ಕೈಯಲ್ಲಿ ತನ್ನ ಲಗೇಜ್ಗಳನ್ನ ಹಿಡ್ಕೊಂಡು ಕಾಯ್ತಾ ಇದ್ಲಂತೆ. ಇವರು ಆಟೋ ನಿಲ್ಲಿಸಿ, ಇಷ್ಟೊತ್ತಲ್ಲಿ ಏನಮ್ಮ ಮಾಡ್ತಾ ಇದ್ದೀರಾ ಇಲ್ಲಿ, ಯಾರು ಕಾಯ್ತಾ ಇದ್ದೀರಾ, ಯಾರಾದರೂ ಬರ್ತಾರಾ ಅಂತ ಕೇಳ್ತಾರೆ. ಅದಕ್ಕೆ ಆ ಹೆಂಗಸು ಸ್ವಲ್ಪ ಗಾಬರಿಯಿಂದಲೇ, ಸರ್ ನಾನು ಬೆಂಗಳೂರು ಕಡೆ ಹೋಗಬೇಕಾಗಿತ್ತು, ಬರ್ತಾ ಬಸ್ ಹಾಳಾಗಿದ್ರಿಂದ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ರು, ಎಲ್ಲರೂ ಇಳ್ಕೊಂಡು ಹೋದ್ರು ಸರ್, ನನಗೆ ಯಾವುದೇ ಗಾಡಿ ಸಿಗಲಿಲ್ಲ, ನಾನು ಅದಕ್ಕೆ ನೆಡ್ಕೊಂಡು ಹೋಗ್ತಾ ಇದ್ದೆ, ಈಗ ನೋಡಿದ್ರೆ ತುಂಬ ಕತ್ಲಾಗಿದೆ, ನನಗೆ ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಒಂದೇ ಉಸಿರಲ್ಲಿ ಹೇಳೋಕೆ ಶುರು ಮಾಡ್ತಾರೆ. ಆಟೋ ಡ್ರೈವರ್ಗೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ, ಯಾಕೆಂದ್ರೆ ಹೊಸಕೋಟೆಯಿಂದ ಬೆಂಗಳೂರಿಗೆ ಹೆಂಗೆ ನಡ್ಕೊಂಡು ಹೋಗೋಕ್ಕಾಗುತ್ತೆ, ಅಥವಾ ಇವರಿಗೆ ಮನೆಯವರು ಯಾರು ಇಲ್ವಾ, ಯಾಕೆ ಇವ್ರು ಯಾರಿಗೂ ಕಾಲ್ ಮಾಡಿಲ್ಲ, ಇವ್ರೇನಾದ್ರೂ ಸುಳ್ಳು ಹೇಳ್ತಿದ್ದಾರಾ ಅನ್ನೋ ತರ ಅನ್ಸುತ್ತೆ. ಆದ್ರೆ ಈ ಹೊತ್ತಲ್ಲಿ ಈ ಹೆಂಗಸನ್ನ ಒಬ್ಬರೇ ಹೆಂಗ್ ಬಿಟ್ಟೋಗೋದು ಅನ್ನೋ ಯೋಚನೆ ಕೂಡ ಕಾಡುತ್ತೆ. ಆಟೋ ಡ್ರೈವರ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಇನ್ನೇನ್ ಮಾಡೋದು, ಟೈಮ್ ಬೇರೆ ಆಯ್ತು, ಈ ಹೆಂಗಸನ್ನ ಇಲ್ಲಿ ಹೆಂಗ್ ಬಿಟ್ಟು ಹೋಗೋದು ಅಂತ ಅನ್ಕೊಂಡು, ಸರಿ ಬನ್ನಿ ಗಾಡಿ ಹತ್ತಿ ಕೂತ್ಕೊಳ್ಳಿ, ಇಲ್ಲೇ ಸ್ವಲ್ಪ ಮುಂದೆ ಒಂದು ಬಸ್ ಸ್ಟಾಪ್ ಇದೆ, ಯಾವ್ದಾದ್ರೂ ಬಸ್ ಬರ್ಬೋದು ಇಲ್ಲ ಗಾಡಿಗಳು ಬರುತ್ತೆ, ನೀವು ಹತ್ಕೊಂಡು ಹೋಗ್ತೀರಾ ನೋಡಿ ಅಂತ ಹೇಳ್ತಾನೆ. ಅದಕ್ಕೆ ಆ ಹೆಂಗಸು, ಸರಿ ಸರ್ ನನ್ನ ಆ ಬಸ್ ಸ್ಟಾಪ್ ಹತ್ರನೇ ಬಿಡಿ, ನಾನು ಅಲ್ಲೇ ನಿಂತಿರ್ತೀನಿ ಅಂತ ಹೇಳ್ತಾಳೆ. ಸರಿ ಒಳಗೆ ಬಂದು ಕೂತ್ಕೊಳ್ಳಿ ಅಂತ ಆಟೋ ಡ್ರೈವರ್ ಹೇಳಿದಾಗ ಆ ಹೆಂಗಸು ಆಟೋ ಹತ್ತೋಕೆ ಬಂದವರು ಮತ್ತೆ ವಾಪಸ್ ಕೆಳಗಿಳಿತಾರೆ. ಡ್ರೈವರ್ಗೆ ಶಾಕ್ ಆಗುತ್ತೆ, ಯಾಕಮ್ಮ ಏನಾಯ್ತು ಅಂತ ಕೇಳಿದ್ರೆ ಆ ಹೆಂಗಸು ಏನೂ ಕೂಡ ಮಾತಾಡಲ್ಲ. ಡ್ರೈವರ್ ಮತ್ತೆ ಕೇಳ್ತಾರೆ, ಏನಾಯ್ತಮ್ಮ ಬಾ ಒಳಗ್ ಕೂತ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಹೆಂಗಸು, ಸರ್ ನೀವೇ ಸ್ವಲ್ಪ ಕೆಳಗಿಳಿದು ಬಂದು ಆ ಲಗೇಜ್ ಅನ್ನ ಒಳಗಡೆ ಇಡ್ತೀರಾ ಅಂತ ಕೇಳ್ತಾಳೆ. ಡ್ರೈವರ್ಗೆ ಗಾಬರಿ ಆಗುತ್ತೆ, ಯಾಕೆಂದ್ರೆ ಹೊರಗಡೆಯಿಂದನೇ ಈಸಿಯಾಗಿ ಆ ಬ್ಯಾಗ್ ನ ಆಟೋದಲ್ಲಿ ಇಡಬಹುದಾಗಿತ್ತು. ಅಷ್ಟು ಚಿಕ್ಕ ಲಗೇಜ್ ಅನ್ನ ಅವಳು ಕೈಯಲ್ಲಿ ಹಿಡ್ಕೊಂಡಿರ್ತಾಳೆ. ಇವಳು ಯಾಕೆ ನನ್ನ ಹೊರಗಡೆ ಕರೀತಾ ಇದ್ದಾಳೆ ಅಂತ ಆಟೋ ಡ್ರೈವರ್ಗೆ ತಿಳಿಯಲ್ಲ. ಸುಮ್ನೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ, ಇವ್ರೇನಾದ್ರೂ ಕಳ್ಳರು ಇರಬಹುದು ಏನೋ ಅಂತ ಅನ್ಕೊಂಡು ಆಟೋ ಡ್ರೈವರ್ ಸೀದಾ ಆಟೋ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬಿಡ್ತಾನೆ. ಸ್ವಲ್ಪ ಮುಂದೆ ಹೋಗಿ ಮಿರರ್ ಅಲ್ಲಿ ನೋಡಿದಾಗ ಆ ಹೆಂಗಸು ಮಧ್ಯ ರೋಡಲ್ಲಿ ತುಂಬಾ ವಿಚಿತ್ರವಾಗಿ ನೋಡ್ತಾ ಇದ್ಲಂತೆ. ಮುಖವೆಲ್ಲ ರಕ್ತವಾಗಿ, ಕೂದಲೆಲ್ಲ ಹರಡಿಕೊಂಡು ಮಧ್ಯ ರೋಡಲ್ಲಿ ಕೂತ್ಕೊಂಡಿದ್ಲಂತೆ. ಆಟೋ ಡ್ರೈವರ್ ಗಾಬರಿಯಿಂದ ಎಲ್ಲಿಯೂ ಕೂಡ ತನ್ನ ಆಟೋವನ್ನ ನಿಲ್ಲಿಸದೆ ಸೀದಾ ಮನೆ ಕಡೆ ಹೋಗ್ತಾನೆ. ಇದಾಗಿ 3-4 ದಿನ ಅವರು ಬಾಡಿಗೆಗೆ ಹೋಗಿಲ್ವಂತೆ. ಇದ್ರ ಬಗ್ಗೆ ಕೇಳಿದಾಗ ಅವ್ರು ಹೇಳ್ತಾರೆ, ನನ್ನ ಆಟೋದಲ್ಲಿ ನಮ್ಮ ಮನೆ ದೇವರ ಫೋಟೋ ಹಾಗೆ ಪ್ರಸಾದಗಳನ್ನೆಲ್ಲ ಇಟ್ಕೊಂಡಿದ್ದೆ, ಬಹುಶಃ ಅದೇ ಕಾರಣಕ್ಕೆ ಅವಳಿಗೆ ಆ ಆಟೋವನ್ನ ಹತ್ಲಿಕ್ಕೆ ಆಗಿಲ್ವೇನೋ ಅಂತ ಹೇಳಿದ್ರು. ಇದಾದ್ಮೇಲೆ ಅವರು ಮತ್ಯಾವತ್ತೂ ಕೂಡ ಆ ರೋಡಲ್ಲಿ ಯಾವುದೇ ಬಾಡಿಗೆಗೂ ಕೂಡ ಹೋಗಿಲ್ವಂತೆ. ಇನ್ನು ಎರಡನೇ ಘಟನೆ ನಡೆದಿದ್ದು, ಬೆಂಗಳೂರು ಏರ್ಪೋರ್ಟ್ಗೆ ಒಬ್ಬ ಪ್ಯಾಸೆಂಜರ್ ನ ಡ್ರಾಪ್ ಮಾಡಿ ಹೊಸಕೋಟೆಯಲ್ಲಿರುವ ತನ್ನ ಫ್ರೆಂಡ್ ಮನೆಗೆ ಆ ಕ್ಯಾಬ್ ಡ್ರೈವರ್ ಹೋಗ್ತಾ ಇರ್ತಾರೆ. ಆರಾಮಾಗಿ ಹೋಗ್ತಿದ್ದ ಕಾರು ಸಡನ್ ಆಗಿ ಒಂದೇ ಸಮನೆ ಎಡಕ್ಕೆ ತಿರುಗಿ ಬಿಡುತ್ತೆ. ಡ್ರೈವರ್ಗೆ ಏನಾಯ್ತು ಅಂತಾನೆ ಗೊತ್ತಾಗಲ್ಲ. ಚೆನ್ನಾಗಿಯೇ ಹೋಗ್ತಿದ್ದ ಕಾರು ಸಡನ್ ಆಗಿ ಯಾಕೆ ಹೀಗೆ ತಿರುಗ್ತು ಅಂತ ಡ್ರೈವರ್ ಅಲ್ಲೇ ಯೋಚನೆ ಮಾಡ್ತಾನೆ. ಭಯಕ್ಕೆ ಅವನು ಹೊರಗೆ ಇಳಿಯೋ ಪ್ರಯತ್ನ ಕೂಡ ಮಾಡಲ್ವಂತೆ.
ಸ್ವಲ್ಪ ಹೊತ್ತು ಅಲ್ಲೇ ಕಾರ್ನ ನಿಲ್ಲಿಸಿ ಮತ್ತೆ ಕಾರ್ ಸ್ಟಾರ್ಟ್ ಮಾಡೋಕೆ ನೋಡಿದಾಗ ಕಾರ್ ಸ್ಟಾರ್ಟ್ ಆಗುತ್ತೆ. ಮೊದಲು ಇಲ್ಲಿಂದ ಹೋಗ್ಬೇಕು ಅಂತ ಕಾರ್ನ ಮೂವ್ ಮಾಡ್ತಾನೆ. ಸ್ವಲ್ಪ ಮುಂದೆ ಹೋಗ್ತಿರ್ಬೇಕಾದ್ರೆ ಅವನಿಗೆ ಒಂದು ಗ್ಯಾರೇಜ್ ಕಾಣಿಸುತ್ತೆ. ಗ್ಯಾರೇಜ್ ಹತ್ರ ತನ್ನ ಕಾರನ್ನ ನಿಲ್ಲಿಸಿ ಅವ್ರ ಹತ್ರ ಹೋಗಿ ನಡೆದದ್ದೆಲ್ಲ ಹೇಳಿ, ಸ್ವಲ್ಪ ನನ್ನ ಕಾರ್ನ ಚೆಕ್ ಮಾಡಿ ಸರ್, ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡಿ ಅಂತ ಹೇಳ್ತಾನೆ. ಅದಕ್ಕೆ ಆ ಗ್ಯಾರೇಜ್ ಓನರ್, ಸರ್ ನಿಮ್ಮ ಕಾರ್ಗೆ ಏನೂ ಪ್ರಾಬ್ಲಮ್ ಆಗಿರ್ಲಿಕ್ಕಿಲ್ಲ, ಯಾಕೆಂದ್ರೆ ಆ ರೋಡ್ ಸರಿ ಇಲ್ಲ, ಸುಮಾರು ಜನ ಅದೇ ರೀತಿಯ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಅದು ಬೇರೆ ಇವತ್ತು ಅಮಾವಾಸ್ಯೆ, ಟೈಮ್ ಬೇರೆ ಆಗಿದೆ, ನೀವ್ ಯಾಕೆ ಇಷ್ಟೊತ್ತಲ್ಲಿ ಇಲ್ಲೆಲ್ಲ ಬರ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಅವರು ಆ ಕಾರ್ನ ಚೆಕ್ ಮಾಡೋಕೆ ಹೋಗ್ತಾರೆ. ಅವರು ಹೇಳಿದ ರೀತಿ ಆ ಕಾರ್ಗೆ ಏನು ಸಹ ಪ್ರಾಬ್ಲಮ್ ಆಗಿರೋದಿಲ್ಲ. ಆಗ ಆ ಡ್ರೈವರ್ ಹೇಳ್ತಾನೆ, ಸರ್ ನಾನು ಫಸ್ಟ್ ಟೈಮ್ ಈ ರೋಡಲ್ಲಿ ಬಂದಿರೋದು, ಇಲ್ಲೇ ಹೊಸಕೋಟೆಯಲ್ಲಿ ನನ್ನ ಫ್ರೆಂಡ್ ಮನೆ ಇದೆ, ಅವನ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಸರ್, ಹಾಗಾದ್ರೆ ಅಂಥದ್ದೇನಿದೆ ಆ ರೋಡಲ್ಲಿ, ನಿಮ್ಗೇನಾದ್ರೂ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಆ ಗ್ಯಾರೇಜ್ ಓನರ್, ನನಗೂ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಸರ್, ಯಾಕೆಂದ್ರೆ ನಾನು ಕೂಡ ಇಲ್ಲಿಗೆ ಹೊಸಬ, ಬಟ್ ಅಲ್ಲಿ ತಿರುಗಾಡೋ ಕೆಲವು ಜನರು ಹೇಳ್ತಾ ಇರ್ತಾರೆ, ನಿಮ್ ತರನೇ ಈ ತರ ಗಾಡಿಯಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಈ ಗ್ಯಾರೇಜ್ಗೆ ಬಂದವರು ಕೂಡ ಇದ್ದಾರೆ. ಸಡನ್ ಆಗಿ ಗಾಡಿ ಸ್ಟಾಪ್ ಆಗೋದು, ಗಾಡಿಗೆ ಯಾರಾದ್ರೂ ಕೈ ಅಡ್ಡ ಹಾಕೋದು, ನಿಲ್ಸಿಲ್ಲ ಅಂದ್ರೆ ಅದೇ ವ್ಯಕ್ತಿ ಮತ್ತೆ ಅವರಿಗೆ ಮುಂದೆ ಕಾಣಿಸ್ಕೊಳ್ಳೋದು, ಈ ರೀತಿ ಎಲ್ಲ ಆಗ್ತಾ ಇರುತ್ತಂತೆ. ಇದನ್ ಬಿಟ್ಟು ನನ್ಗೆ ಇನ್ನೇನು ಆ ರೋಡ್ ಬಗ್ಗೆ ಗೊತ್ತಿಲ್ಲ ಅಂತ ಆ ಮೆಕ್ಯಾನಿಕ್ ಹೇಳ್ತಾನೆ. ಈ ಡ್ರೈವರ್ ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಆ ರೋಡ್ ಕಡೆ ತಲೆನೇ ಹಾಕಿಲ್ವಂತೆ. ಇನ್ನು ಮೂರನೇ ಘಟನೆ ನಡೆದಿದ್ದು 2023 ಡಿಸೆಂಬರ್ ಅಲ್ಲಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅವರ ಮಗಳ ಸ್ಕೂಲ್ ಕಾಂಪಿಟೇಷನ್ ಇದ್ದದ್ರಿಂದ ಕೋಲಾರಕ್ಕೆ ಹೋಗಿರ್ತಾರೆ. ವಾಪಸ್ ಬರ್ತಿರ್ಬೇಕಾದ್ರೆ ಅದೇ ರೋಡ್ನ ಮಧ್ಯದಲ್ಲಿ ಒಂದು ಬೆಕ್ಕು ಮಲಗಿತ್ತಂತೆ. ಅಂದ್ರೆ ಆ ಬೆಕ್ಕು ಸತ್ತೋಗಿರ್ಲಿಲ್ಲ, ಏನೋ ಗಾಯ ಆಗಿ ಒದ್ದಾಡ್ತಾ ಇತ್ತಂತೆ. ಅಪ್ಪ ಅದನ್ನ ಸ್ವಲ್ಪ ಸೈಡಲ್ಲಾದ್ರೂ ಇಟ್ಟೋಗೋಣ, ಯಾವ್ದಾದ್ರೂ ಗಾಡಿ ಅದ್ರ ಮೇಲೆ ಹೋದ್ರೆ ಅದು ಸತ್ತೇ ಹೋಗುತ್ತೆ ಅಂತ ಹೇಳಿದ್ದಕ್ಕೆ ಅಪ್ಪ ಅಲ್ಲೇ ಸೈಡಲ್ಲಿ ಬೈಕ್ನ ನಿಲ್ಲಿಸಿ ತನ್ನ ಮಗಳ ಹತ್ರ ಅಲ್ಲೇ ಕೂತ್ಕೋ ಅಂತ ಹೇಳಿ ಆ ಬೆಕ್ಕನ್ನ ಎತ್ಕೊಂಡ್ ಬರೋಕೆ ಅಂತ ಹೋಗ್ತಾನೆ. ಆದ್ರೆ ಹತ್ರ ಹೋಗ್ತಿದ್ದಂತೆ ಆ ಬೆಕ್ಕು ಸಡನ್ ಆಗಿ ಇವರನ್ನೇ ದುರ್ಗುಟ್ಕೊಂಡು ನೋಡ್ತಾ ಇತ್ತಂತೆ. ಅದರ ಕಣ್ಣು ಎಷ್ಟು ವಿಚಿತ್ರವಾಗಿತ್ತಂದ್ರೆ ಇವರಿಗೆ ಒಂದು ಕ್ಷಣ ಆ ಬೆಕ್ಕನ್ನ ನೋಡೋಕೆ ಆಗಿರ್ಲಿಲ್ವಂತೆ. ಸಡನ್ ಆಗಿ ಹಿಂದೆ ಬೈಕಲ್ಲಿ ಕೂತಿದ್ದ ಅವರ ಮಗಳು ಜೋರಾಗಿ ಅಳೋಕೆ ಶುರು ಮಾಡ್ತಾಳಂತೆ. ಇವರು ಏನಾಯ್ತು ಅಂತ ಹಿಂದೆ ತಿರುಗಿ ನೋಡುವಷ್ಟರಲ್ಲಿ ಅವರ ಮಗಳು ಕೆಳಗೆ ಬಿದ್ದಿದ್ಲು. ಅವಳ ಮುಖದ ಮೇಲೆ ಯಾರೋ ಕೈಯಿಂದ ಪರಿಚಿದ ಹಾಗೆ ಗುರುತಿತ್ತಂತೆ. ಸೀದಾ ಮಗಳ ಹತ್ರ ಓಡೋಗಿ, ಏನಾಯ್ತಮ್ಮ, ಯಾಕೆ ಅಳ್ತಾ ಇದೀಯಾ ಅಂತ ಕೇಳಿದ್ರೆ ಅವಳು, ನನ್ಗೆ ಗೊತ್ತಿಲ್ಲ ಅಪ್ಪ, ಯಾರೋ ನನ್ನ ಕೆನ್ನೆನ ಪರಿಚಿ ಹೋದ್ರು ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಅಪ್ಪನಿಗೆ ತುಂಬಾ ಶಾಕ್ ಆಗುತ್ತೆ, ಯಾಕೆಂದ್ರೆ ಅವರು ಕೂಡ ಅಲ್ಲೇ ಇದ್ರು, ಯಾವುದೇ ಮನುಷ್ಯರು ಬಂದಿದ್ದು ಕೂಡ ಅವರು ನೋಡಿಲ್ಲ. ಆದ್ರೂ ಮಗಳ ಹತ್ರ ಕನ್ಫರ್ಮ್ ಮಾಡ್ತಾರೆ, ಯಾರಾದ್ರೂ ಬಂದ್ರ ಇಲ್ಲಿ ಅಂತ. ಅದಕ್ಕೆ ಮಗಳು, ಇಲ್ಲಪ್ಪ ಯಾರೂ ಬಂದಿಲ್ಲ, ನಾನು ನಿನ್ನ ಮತ್ತೆ ಆ ಬೆಕ್ಕನ್ನೇ ನೋಡ್ತಾ ಇದ್ದೆ, ಸಡನ್ ಆಗಿ ಯಾರು ನನ್ನ ಕೆನ್ನೆನ ಎಳ್ದಂಗಾಯ್ತು, ನನ್ ಕೆಳಕ್ ಬಿದ್ದೆ ಅಂತ ಹೇಳ್ತಾಳೆ. ಆಗ ಅವಳಪ್ಪ, ಇಲ್ಲಿರೋದು ಯಾಕೋ ಡೇಂಜರ್, ಮೊದ್ಲು ಇಲ್ಲಿಂದ ಹೊರಡೋಣ ಅಂತ ಆ ಬೆಕ್ಕೆಲ್ಲೋಯ್ತು ಅಂತ ನೋಡಿದ್ರೆ ಅಲ್ಲೆಲ್ಲಿಯೂ ಆ ಬೆಕ್ಕು ಕಾಣಿಸೋದೇ ಇಲ್ಲ. ಆದ್ರೆ ಆ ರೋಡ್ನ ತುಂಬೆಲ್ಲ ರಕ್ತ ಚೆಲ್ಲಿತ್ತಂತೆ. ಅವರು ಸೀದಾ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾರೆ. ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಅವರಿಗೆ ತನ್ನ ಕತ್ತಿನ ಹತ್ತಿರ ಏನೋ ಉರಿಯಾದ ಹಾಗೆ ಕಾಣಿಸುತ್ತೆ. ಮತ್ತೆ ಬೈಕ್ನ ಸೈಡ್ಗೆ ಹಾಕಿ ಮಿರರಲ್ಲಿ ತಮ್ಮ ಕತ್ತನ್ನ ನೋಡಿದಾಗ ಬೆಕ್ಕಿನ ಉಗುರಿನಿಂದ ಪರಿಚಿದ ಹಾಗೆ ಅವರ ಕತ್ತಲ್ಲಿ ಮಾರ್ಕ್ ಇತ್ತಂತೆ. ಇದೇನಪ್ಪ ಆಯ್ತು ಅಂತ ಅವರ ಅಪ್ಪ ಭಯದಿಂದಲೇ ಜೋರಾಗಿ ಬೈಕ್ನ ಓಡಿಸ್ಕೊಂಡು ಹೋಗ್ತಾರೆ. ಈ ಘಟನೆಯಾಗಿ 3 ತಿಂಗಳ ಬಳಿಕವೂ ಕೂಡ ಅವರ ಕತ್ತಲ್ಲಿ ಆ ಮಾರ್ಕ್ ಹಾಗೆ ಉಳಿದುಕೊಂಡಿತ್ತಂತೆ. ಇದು ಇನ್ನೊಂದು ಕ್ಯಾಬ್ ಡ್ರೈವರ್ ಕತೆ. ತನ್ನ ಬಾಡಿಗೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಡಬೇಕು, ಒಂದು ಟ್ರಿಪ್ ಬೀಳುತ್ತೆ. ನೋಡಿದ್ರೆ ಯಾವುದೋ ಹುಡುಗಿ, ಟೈಮ್ ಬೇರೆ ಆಗಿತ್ತು, ಇರ್ಲಿ ಬಿಡು ಇದೊಂದು ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅಂತ ಅವರು ಟ್ರಿಪ್ನ ಎಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಅವರ ಲೊಕೇಶನ್ ಇಂದ ಒಂದು 100 ಮೀಟರ್ನ ಹಿಂದೆ ಒಂದು ಹುಡುಗಿ ನಿಂತಿರ್ತಾಳೆ. ಇವರು, ಇವಮ್ಮ ಯಾಕೆ 100 ಮೀಟರ್ ಹಿಂದೆನೆ ಲೊಕೇಶನ್ ನ ಕೊಟ್ಟಿದ್ದಾರೆ ಅಂತ ಬೈಕೊಂಡು ಹೋಗಿ ಆಟೋನ ನಿಲ್ಲಿಸ್ತಾರೆ. ರೈಡ್ ಅಂತ ಕೊಟ್ಟು ಇನ್ನೇನು ಅವರನ್ನ ಬರಕ್ ಹೇಳ್ಬೇಕು, ಅದೇ ಟೈಮ್ಗೆ ಇವರಿಗೆ ಕಾಲ್ ಬರುತ್ತೆ. ಯಾಕೆ ಸರ್ ಹಿಂದೆನೆ ಆಟೋವನ್ನ ನಿಲ್ಲಿಸಿದ್ದೀರಾ, ನಾನು ಮುಂದೆ ಇದ್ದೀನಿ, ಮುಂದೆ ಬನ್ನಿ ಅಂತ ಹೇಳ್ತಾಳೆ. ಆವಾಗ ಡ್ರೈವರ್ಗೆ ಕನ್ಫರ್ಮ್ ಆಗುತ್ತೆ, ಪಿಕಪ್ ಮಾಡ್ಬೇಕಾಗಿರೋದು ಇವರನ್ನಲ್ಲ, ಅವರು ಮುಂದೆ ಇದ್ದಾರೆ ಅಂತ. ಆಗ ಡ್ರೈವರ್ ಅಲ್ಲಿ ನಿಂತಿದ್ದ ಹುಡುಗಿಯ ಹತ್ತಿರ, ಸಾರಿ ಮೇಡಮ್, ಆಲ್ರೆಡಿ ಬುಕ್ ಆಗಿದೆ, ನಾನು ನೀವೇ ಅಂತ ಅನ್ಕೊಂಡು ನಿಲ್ಲಿಸಿದೆ ಅಂತ ಹೇಳ್ತಾರೆ. ಅದಕ್ಕೆ ಆ ಹುಡುಗಿ ಜೋರಾಗಿ ಕಿರ್ಚೋಕೆ ಶುರು ಮಾಡ್ತಾಳೆ, ನನ್ನ ಕರ್ಕೊಂಡು ಹೋಗಿ, ನನಗೆ ಮುಂದೆ ಹೋಗ್ಬೇಕು ಅಂತ. ಅದಕ್ಕೆ ಇವರು ಮತ್ತೆ ಅವಳನ್ನ ಕನ್ವಿನ್ಸ್ ಮಾಡ್ತಾರೆ, ಮೇಡಮ್ ಆಲ್ರೆಡಿ ಒಬ್ರು ಕ್ಯಾಬ್ ಬುಕ್ ಮಾಡಿದ್ದಾರೆ, ಅವರು ಇಲ್ಲೇ 100 ಮೀಟರ್ ಮುಂದೆ ಕಾಯ್ತಾ ಇದ್ದಾರೆ, ಇವಾಗ ನಿಮ್ಮನ್ನ ಕರ್ಕೊಂಡು ಹೋಗಕ್ ಆಗಲ್ಲ ಅಂತ ಹೇಳ್ತಾಳೆ. ಆದ್ರೆ ಅವಳು ಇನ್ನೂ ಜೋರಾಗಿ ಮಾತಾಡೋಕ್ ಶುರು ಮಾಡ್ತಾಳೆ. ಅಯ್ಯೋ ಹೋಗಮ್ಮ ಅಂತ ಹೇಳ್ಬಿಟ್ಟು ಡ್ರೈವರ್ ಸೀದಾ ಮುಂದೆ ಹೋಗ್ಬಿಡ್ತಾನೆ. ಒಂದು 50 ಮೀಟರ್ ಮುಂದೆ ಹೋಗಿರ್ಬೋದು, ಅದೇ ಹುಡುಗಿ ಇವನಿಗೆ ಮತ್ತೆ ಕಾಣಿಸ್ಕೊಂಡ್ಲಂತೆ. ಇವನು ಆಟೋದಲ್ಲಿ ಕೂತಲ್ಲೇ ಬೆವರಿ ಹೋಗ್ತಾನೆ. ಹಿಂದೆ ಇದ್ದ ಹುಡುಗಿ ಮತ್ತೆ ಮುಂದೆ ಬರೋಕೆ ಹೇಗೆ ಸಾಧ್ಯ ಅಂತ. ನಾನು ಇಲ್ಲೇ ಇದ್ರೆ ಪಕ್ಕ ಮನೆಗೆ ಹೋಗಲ್ಲ ಅನ್ನೋ ಭಯಕ್ಕೆ ಬುಕ್ ಆಗಿದ್ದ ಟ್ರಿಪ್ ಅನ್ನು ಕ್ಯಾನ್ಸಲ್ ಮಾಡಿ ಯೂಟರ್ನ್ ಮಾಡ್ಕೊಂಡು ಸೀದಾ ಮನೆ ಕಡೆ ಹೊರಟ್ಬಿಡ್ತಾನಂತೆ.
ಈ 4 ಘಟನೆ ಆದಾಗ ಅಲ್ಲಿ ಇದ್ದವರೇ ಇದರ ಬಗ್ಗೆ ಹೇಳಿರೋದು. ಆದ್ರೆ ಒಂದು ವಿಚಿತ್ರ ಏನಂದ್ರೆ ಇಲ್ಲಿಯವರೆಗೂ ಹೊಸಕೋಟೆಯಲ್ಲಿರುವ ಜನರು ಯಾರು ಕೂಡ ಈ ರೀತಿಯ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿಲ್ಲ. ಇದೇ ರೋಡಲ್ಲಿ ದಿನಕ್ಕೆ 10 ಸಲ ತಿರುಗ್ತಾರೆ, ಯಾರೂ ಕೂಡ ಇಂತಹದ್ದನ್ನ ನೋಡಿಲ್ಲ. ಹೊಸಕೋಟೆಯವರ ಬಳಿ ಇದನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ನಮ್ಮ ಊರಲ್ಲಿ ಈ ರೀತಿಯೆಲ್ಲ ಆಗೋಕೆ ಚಾನ್ಸೇ ಇಲ್ಲ, ಯಾಕೆಂದ್ರೆ ನಮ್ಮ ಊರಿನ ಮೇಲೆ ಕಾಟೇರಮ್ಮನ ಆಶೀರ್ವಾದ ಇದೆ. ಹಾಗಿರುವಾಗ ಈ ತರದ ನೆಗೆಟಿವ್ ಎನರ್ಜಿಗಳೆಲ್ಲ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಈ 4 ಜನಕ್ಕೆ ಆಗಿರುವ ಎಕ್ಸ್ಪೀರಿಯನ್ಸ್ ನ ಕೂಡ ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಹಾಗಾದ್ರೆ ಅಲ್ಲಿ ನಡೀತಿರೋದಾದ್ರೂ ಏನು? ಬರೀ ಹೊರಗಡೆಯವರಿಗೆ ಮಾತ್ರ ಆ ರೀತಿಯ ಎಕ್ಸ್ಪೀರಿಯನ್ಸ್ ಆಗ್ತಿರೋದು ಯಾಕೆ? ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಈ ಬೆಂಗಳೂರಿನ ಹಾಂಟೆಡ್ ಜಾಗಗಳ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿದ್ದೇನೆ, ಅದರ ಡಿಸ್ಕ್ರಿಪ್ಷನ್ ಅನ್ನ ಲಿಂಕ್ ಅಲ್ಲಿ ಕೂಡ ಹಾಕಿದ್ದೇನೆ, ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ.